ಹಾಯ್ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ, ಈಗ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟು ಇನ್ನೊಂದು ಗೌಡಗೇರಿ ಚಾಮುಂಡೇಶ್ವರಿ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿಂದ ಒಂದು 60-70 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಹೋಗ್ತಾ ಇದ್ದೀವಿ, ಅಲ್ಲೇ ಹತ್ರ ಅಲ್ಲ, ಹಂಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೂ ತಿಂಡಿ ತಿಂದಿಲ್ಲ, ಹೊಟ್ಟೆ ತುಂಬ ಹಸುವಾಗ್ಬಿಟ್ಟಿದೆ. ಆಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನದ್ದು ಹೋಗಿರೋದು ವಿಡಿಯೋ ಹಾಕಿದ್ದೀನಿ, ಮೊದಲನೇ ವಿಡಿಯೋ ನೋಡಿ. ಯಾರು ನೋಡಿಲ್ಲ ನೋಡಿ ಇಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ವಿ ಫ್ರೆಂಡ್ಸ್. ತಿಂಡಿ ಮಾಡ್ಬೇಕು ಫಸ್ಟು, ಹೊಟ್ಟೆ ಹಸುವಾಗ್ಬಿಟ್ಟಿತ್ತು. ಆಗಲೇ 10 ಗಂಟೆ ಆಗಿಬಿಟ್ಟಿತ್ತು. ನಿನ್ನೆ ಮಕ್ಕಳ್ರಿ ಪಾಪು ತರಕಾರಿನೆಲ್ಲ ತಿನ್ನು ಅಪ್ಪು. ಏನು ನೋಡಿ, ಎಲ್ಲ ತಿಂಡಿ ಮುಗಿಸ್ಕೊಂಡು ಅಲ್ಲಿ ಟೀ ಕುಡಿಯೋಣ ಅಂತ ಕೂತ್ಕೊಂಡು ಅಲ್ಲಿದ್ದು ಉಯ್ಯಾಲೆ ಹಾಕಿದ್ರು. ನಮಗೆ ನೋಡಿ ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ನಮ್ಮ ತಮ್ಮನ ಹೆಂಡ್ತಿ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡಿದ್ವಿ ಉಯ್ಯಾಲೆನ, ಸೂಪರಾಗಿತ್ತು. ನಾನು ಚಿತ್ರಾನ್ನ ಅಂಬೋಡೆ ತೊಗೊಂಡಿದ್ದೆ ಫ್ರೆಂಡ್ಸ್. ಆಮೇಲೆ ತಟ್ಟೆ ಇಡ್ಲಿ ಇತ್ತು, ತಟ್ಟೆ ಇಡ್ಲಿ ತಿಂದ್ವಿ. ಆಮೇಲೆ ದೋಸೆ ತಿಂದ್ವಿ. ಅಲ್ಲ ಬಂದಾರೇನು ಅಂತ ಕೇಳಕ್ಕೆ ಏನಾಗೈತಮ್ಮ, ಅಲ್ಲ ಕೇಳು ಅಂತ ಹೇಳಕ್ಕೆ ಕೆಲ್ಸಕ್ಕೆ ಬಂದಾರಂತ ಕೇಳಿದೆ. ನೀವು ಆ ಕಡೆಗೆ ಬರ್ರಿ ಅಮ್ಮ, ನೀನು ಆ ಕಡೆ ಬಾ. ನೋಡಿ, ಇದೇ ದೇವಸ್ಥಾನ ಬಂದ್ವಿ. ಗೌಡಗೆರೆ ಚಾಮುಂಡೇಶ್ವರಿ ಅಂತ ತುಂಬ ಫೇಮಸ್ ಆಗಿದೆ ಫ್ರೆಂಡ್ಸ್. ತುಂಬ ಪವರ್ಫುಲ್ ದೇವಿ ಇದು. ನೋಡಿ, ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಒಳಗಡೆ ದೂರ ಹೋಗಬೇಕು ನಡ್ಕೊಂಡು. ಕಾರು ಅಲ್ಲೇ ನಿಲ್ಲಿಸಿದ್ವಿ, ಪಾರ್ಕಿಂಗ್ ಅಲ್ಲೇ ಇತ್ತು ಸ್ವಲ್ಪ ದೂರ. ಈಗ ಕಾರ್ ಪಾರ್ಕಿಂಗ್ ಮಾಡಿ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಲ್ರೆಡಿ ಜನ ಬಂದಿದ್ವಿ, ಯಾಕಂದರೆ ನಾವು ಹೋಗಿದ್ದು ಶನಿವಾರ ಹೋಗಿದ್ವಿ. ಇದಕ್ಕೆ ಭಾನುವಾರದಿಂದನೇ ಅಮಾವಾಸ್ಯೆ ಬಂದಿತ್ತಲ್ಲ, ಹಂಗಾಗಿ ತುಂಬ ಜನ ಬಂದಿದ್ದರು ಇಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗಿಂದಲೇ ಕಾಯಿ ಕಟ್ಟೋದು ಎಲ್ಲ ಕಟ್ಟಿದ್ರು. ನೋಡಿ, ಇಲ್ಲಿಂದನೇ ಕಾಯಿ ಕಟ್ಟಿದ್ದಾರೆ ಎಲ್ಲರೂ ಜನ. ಎಷ್ಟು ಜನ ಕಟ್ಟಿದ್ದಾರೆ ಕಾಯಿ ಕಟ್ಟಿದರೆ ಒಳ್ಳೆಯದಾಗುತ್ತೆ, ನಮ್ಮ ಮರಿಕೆ ಏನೇ ಇದ್ರೂ ತೀರುತ್ತೆ ಅಂತ ಹೇಳಿದರು. ನೋಡಿ ಎಷ್ಟು ಕಟ್ಟಿದ್ದಾರೆ ಕಾಯಿ. ಹೆಂಗೆ ಕಟ್ಟಿದ್ದಾರೆ ನೋಡಿ ಕಾಯಿ. ಅಲ್ಲ ಎಲ್ಲೋದ್ರೆ ಇವ್ರು ಎಲ್ಲೆಲ್ಲಿ ಇಲ್ಲ, ನಾನು 5 ಹಚ್ಚಿಸಿದೆ.
ಬೇಕಾ? ಇಲ್ಲೇ ಸಿಂಗಾಸವದ ಹೊರಗಂತೆ ಹಾಂ, ಇಲ್ಲಿ ಒಳಗೆ ನೀನು ಸುಮ್ಗೆ ಮಾತಾಡ್ಬೇಡ ನೀನು ಅಲ್ಲಿ ಹೇಳ್ದ ಕೇಳಮ್ಮ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಪರಂಪರೆ ಅನಾವರಣ ಅಂತಿದೆ, ಮ್ಯೂಸಿಯಂ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಕೆಳಗಡೆ ಒಬ್ರೊಬ್ಬರಿಗೆ 20 ರೂಪಾಯಿಯನ್ನು ತೊಗೊಂಡ್ರು ಟಿಕೆಟು. ನೋಡೋಣ ಅಂತಂದು ಹೋಗ್ತಾ ಇದ್ದೀವಿ. ಅದೇ ಮೇಲ್ಗಡೆ ದೇವಿ ಐತಲ್ಲ, ದೇವಿ ಕೆಳಗಡೆ, ಇದು ಒಳಗಡೆ ಮಾಡಿದ್ದಾರೆ ಮ್ಯೂಸಿಯಮ್ಮು. ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಇದು ನೋಡಿ ಫ್ರೆಂಡ್ಸ್, ನಾವು ದಸರಾ ಹಬ್ಬದಲ್ಲಿ ಪೂಜೆ ಹಿಡಿತೀವಲ್ಲ, ಆ ದೇವಿಗಳು, ಎಲ್ಲ ದೇವಿಗಳು ಇದ್ದರು ಇಲ್ಲಿ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನೋಡಿ, ಇದು ಶೈಲಪುತ್ರಿ ಅಂತ. ದಸರಾ ಹಬ್ಬದಲ್ಲಿ ಒಂದೊಂದು ದಿನ ಒಂದೊಂದು ಪೂಜೆ ಮಾಡ್ತೀವಲ್ಲ, 9 ದಿನ, ಅದು ದೇವಿದು ಇಲ್ಲೆಲ್ಲ ಇಟ್ಟಿದ್ದರು ಒಳಗಡೆ. ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ. ನೋಡಿ, ಇದು ಬ್ರಹ್ಮಚಾರಿಣಿ. ಎಲ್ಲ 9 ದೇವರು ಇದ್ವು ಫ್ರೆಂಡ್ಸ್ ಇಲ್ಲಿ, ದೇವಿಗಳು. ಬಟ್ ತುಂಬ ಚೆನ್ನಾಗಿತ್ತು ನೋಡಿ, ತುಂಬ ಖುಷಿ ಆಯಿತು.
ಸಮಾಚಾರ ಅಯ್ಯೋ ಗವಿ ಗವಿ ಇಲ್ಲಿನೂ ಐತೇನ ಇಲ್ಲಿ ಒಳಗಡೆ ಮತ್ತೆ ಇನ್ನೊಮ್ಮೆ ಇತ್ತು ಫ್ರೆಂಡ್ಸ್, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಏನೋ ಕೆಲಸ ನಡೀತಾ ಇದೆ ಇನ್ನು, ಬಟ್ ಇನ್ನು ತುಂಬ ಇದೆ ಫ್ರೆಂಡ್ಸ್. ನೋಡಿ ಅಲ್ಲಿನೂ ವರ್ಕು ಕೆಲಸ ನಡೀತಿತ್ತು, ಹಂಗಾಗಿ ಇಲ್ಲಿ ಮ್ಯೂಟ್ ಮಾಡಿದೆ. ಆಮೇಲೆ ಮುಂದ್ಗಡೆ ಆಲ್ರೆಡಿ ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಬ್ರದರು ಮುಂದೆ ಹೋಗ್ಬಿಟ್ಟಿದ್ರು. ಯಾಕಂದರೆ ನಾನು ವೀಡಿಯೋ ಮಾಡ್ಕೋಬೇಕಿತ್ತಲ್ಲ, ಹಂಗಾಗಿ ನಿಧಾನ ಹೋಗ್ತಾ ಇದ್ದೆ. ನನ್ನ ಜೊತೆಗೆ ನಮ್ಮ ತಮ್ಮನ ಹೆಂಡತಿ ಇದ್ರ ಜೊತೆಗೆ. ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಚೆನ್ನಾಗಿತ್ತು ಫ್ರೆಂಡ್ಸ್, ಮ್ಯೂಸಿಯಂ ಮಾತ್ರ ತುಂಬ ಚೆನ್ನಾಗಿತ್ತು. 9 ದೇವಿದು ನೋಡಿ ತುಂಬ ಖುಷಿಯಾಯಿತು ನನಗೆ. ಆಮೇಲೆ ರನ್ನ, ಪಂಪ, ಜನ್ನ ಎಲ್ಲರದ್ದು ಫೋಟೋ ಇತ್ತು. ಎಲ್ಲರದ್ದು ಮನುಷ್ಯ ರೂಪದಲ್ಲಿ ಮಾಡಿ ಇಟ್ಟಿದ್ರು ಫ್ರೆಂಡ್ಸ್. ನೋಡಿ ಇಲ್ಲಿನೂ ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ, ಸರೋಜಿನಿ ನಾಯ್ಡು ಅಂತ ಇದು, ಸಾವಿತ್ರಿ ಬಾಯಿ. ನೋಡಿ ಒಬ್ಬರೊಬ್ಬರೂ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗಂತೂ. ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ಲಾಗಲ್ಲಿ ಇನ್ನೂ ಚೆನ್ನಾಗಿದೆ. ವಿಡಿಯೋ ಮಾತ್ರ ನೋಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.